ಸೊ ಸರ್ಕ್ಯೂಟ್ ಆ್ಯಂಡ್ ಡ್ರೈ ಡಯಾಗ್ರಾಮ್ನ ಹೇಗೆ ಹಾಕೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟು ನಾವು ಸರ್ಕ್ಯೂಟ್ ಡಯಾಗ್ರಾಮಿಂದ ಸ್ಟಾರ್ಟ್ ಮಾಡ್ತಾನ. ಇಲ್ಲೊಂದು ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ರಿಂದಾಗಿ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಪ್ರತಿಯೊಂದು ಸರ್ಕ್ಯೂಟನ್ನು 8 ಲೈನ್ಸಲ್ಲಿ ಡಿವೈಡ್ ಮಾಡಿದರೆ ಸೊ ನಮಗೆ ಸರ್ಕ್ಯೂಟ್ ಪ್ರಾಪರಾಗಿ ಬಂದುಬಿಡುತ್ತೆ. ಸೊ ಫಸ್ಟು ನಾವು ಯಾವುದನ್ನು ನೋಡೋಣ ಅಂತಂದರೆ ರೆಸಿಸ್ಟಿವಿಟಿ ಆ್ಯಂಡ್ ರೆಸಿಸ್ಟೆನ್ಸ್ ಎರಡದ್ದು ಸರ್ಕ್ಯೂಟ್ ಒಂದೇ ಆಗಿರೋದ್ರಿಂದಾಗಿ ನಾನು ಅದನ್ನ 2 ಸಲ ಹಾಕ್ತೀನಿ. ಸೊ ಇಲ್ಲೊಮ್ಮೆ ಹಾಕಿರೋದ್ರಿಂದಾಗಿ ಇಲ್ಲಿ ಇನ್ನೊಮ್ಮೆ ನಿಮಗೆ ಹಾಕಿ ತೋರಿಸ್ತೀನಿ. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಲೈನ್ನ ಬಿಟ್ಟು ಇಲ್ಲೊಂದು ಬ್ಯಾಟ್ರಿ ಡ್ರಾ ಮಾಡಿದ್ದೀವಿ. ಸೊ ಇದೇನಿದು ಬ್ಯಾಟ್ರಿ. ಸೊ ಅದ್ರ ಮುಂದೆ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಕೀನ ಡ್ರಾ ಮಾಡ್ತಾಯಿದ್ದೀನಿ. ಸೊ ಅದ್ರ ಮುಂದೆ ನಾನು ಏನು ಡ್ರಾ ಮಾಡ್ತೀನಿ, ಒಂದು ರಿಯೋಸ್ಟ್ಯಾಟ್. ಓಕೆ. ಸೊ ಇದಾದಮೇಲೆ ನಾವೇನು ಮಾಡೋಣ, ಒಂದು 2 ಲೈನ್ಸ್ನ ಬಿಟ್ಟು ಒಂದು ಸರ್ಕಲ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಈ ಸರ್ಕಲಲ್ಲಿ ಏನು ಬರೆಯೋಣ, ಅಮ್ಮೀಟರ್. ಅದಾಗಿದ ತಕ್ಷಣ ಒಂದು 2 ಲೈನ್ಸ್ನ ಬಿಟ್ಟು ಏನು ಮಾಡೋಣ, ಒಂದು ರೆಸಿಸ್ಟೆನ್ಸ್ ವೈಯರ್ನ ಡ್ರಾ ಮಾಡೋಣ. ಸೊ ಈ ರೆಸಿಸ್ಟೆನ್ಸ್ ವೈರಿಂದ ಒಂದು 2 ಲೈನ್ಸ್ ಕೆಳಗಡೆ ಏನು ಡ್ರಾ ಮಾಡಿರಿ, ಒಂದು ಸರ್ಕಲ್ ಡ್ರಾ ಮಾಡಿರಿ. ಸೊ ಅದರಲ್ಲಿ ನಾವೇನಂತ ಬರೆಯೋಣ, ವೋಲ್ಟ್ ಮೀಟರ್. ನಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಪೇಪರಲ್ಲಿ ಲೈನ್ಸ್ ಇರೋದ್ರಿಂದಾಗಿ ಸೊ ನಾವು ಸರ್ಕ್ಯೂಟ್ಗಳನ್ನಾಗಿರ್ಬೋದು, ರೇ ಡಯಾಗ್ರಾಮ್ನಾಗಿರ್ಬೋದು, ನಾನು ಇಲ್ಲಿ ಹೇಗೆ ತೋರಿಸ್ತಾ ಇದ್ದೀನೋ ಒಂದು ಸ್ಮಾಲ್ ಪ್ಲೇಸಲ್ಲಿ ಪ್ರಾಪರಾಗಿ ನಾವೇನು ಮಾಡ್ಬೋದು, ಡ್ರಾ ಮಾಡ್ಬೋದು. ಸೊ ಈ ಲೈನ್ಸನ್ನು ನಾವೇನು ಮಾಡೋಣ, ಈಗ ಪ್ರೆಸೆಂಟ್ಲಿ ಡ್ರಾ ಮಾಡ್ಕೊಳ್ಳೋಣ. ಸೊ ಅಮ್ಮೀಟ್ರ್ ಮೇಲ್ಗಡೆ 2 ಲೈನ್ ಬರ್ತಾಯಿದೆ, ಅಮ್ಮೀಟ್ರ್ ಕೆಳಗಡೆ 2 ಲೈನ್ಸ್ ಬರ್ತಾಯಿದೆ. ಸೊ ಇಲ್ಲಿಂದ ವೋಲ್ಟ್ ಮೀಟರ್ಗೊಂದು 1.5 ಲೈನ್ನ ಡ್ರಾ ಮಾಡೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಮಗೆ ರಿಯೋಸ್ಟ್ಯಾಟು ಮೇಲಿಂದ ಬರೋದ್ರಿಂದಾಗಿ ಸೊ ಅಪ್ಪರ್ ಪಾಯಿಂಟ್ನಿಂದ ಹಿಡಿದು ನಾವಿಲ್ಲಿ ರೆಸಿಸ್ಟೆನ್ಸ್ ವೈರ್ನ ಡ್ರಾ ಮಾಡಿದ್ದೀವಲ್ಲ, ಅಲ್ಲಿವರೆಗೆ ಏನು ಮಾಡೋಣ, ಒಂದು ಲೈನ್ನ ಡ್ರಾ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಈ ಎಲ್ಲ ಪಾಯಿಂಟ್ಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಬೇಕು. ಓಕೆ. ಸೊ ಅದಾದಮೇಲೆ ಇಲ್ಲಿಂದ ಏನು ಮಾಡೋಣ, ಈ ರೆಸಿಸ್ಟೆನ್ಸ್ ವೈರ್ವರೆಗೂ ಒಂದು ಲೈನ್ ಡ್ರಾ ಮಾಡೋಣ. ಸೊ ಅದಾದಮೇಲೆ ಈ ಪಾಯಿಂಟನ್ನ ಕನೆಕ್ಟ್ ಮಾಡಿದರೆ ಸೊ ಇಲ್ಲಿಗೆ ನಮ್ದು ಏನಾಗುತ್ತೆ, ಸರ್ಕ್ಯೂಟು ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನು ನಾವೇನು ಮಾಡೋಣ, ಲೇಬಲ್ ಮಾಡೋಣ. ಸೊ ಲೇಬಲ್ ಮಾಡೋಣ. ಇದು ರಿಯೋಸ್ಟ್ಯಾಟ್, ಇದು ಕೀ, ಇದು ಬ್ಯಾಟರಿ. ಸೊ ಇದು ನಮ್ಮದು ರೆಸಿಸ್ಟೆನ್ಸ್ ವೈಯರ್. ಸೊ ಇದೇ ಸೇಮ್ ಸರ್ಕ್ಯೂಟು ಯಾರಿಗೆ ರಿಪೀಟ್ ಆಗುತ್ತೆ ಅಂತಂದರೆ, ನಾವು ರೆಸಿಸ್ಟಿವಿಟಿ ಮತ್ತು ರೆಸಿಸ್ಟೆನ್ಸ್ ಆಫ್ ಮೆಟಲ್ ಆಫ್ ವೈಯರ್ ಅಂತ ಹೇಳಿದ್ವಿ. ಸೊ ಎರಡರಲ್ಲಿ ಒಂದು ಸಣ್ಣ ಡಿಫ್ರೆನ್ಸ್ ಏನಂತಂದರೆ, ಸ್ವಲ್ಪ ಅಮ್ಮೀಟ್ರ್ನಲ್ಲಿ ನಮ್ದು ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ ಆಗಿ ಮತ್ತು ಸೇಮ್ ಆಗಿ ನಾನು 15 ಪಾಯಿಂಟ್ನೇ ರಿಪೀಟ್ ಮಾಡ್ತಾಯಿದ್ದೀನಿ. ನಾನು ಫಸ್ಟು ಮೇಲಿಂದ ಒಂದು ಲೈನ್ ಬಿಡ್ತಾ ಇದ್ದೀನಿ, ಸಣ್ಣದೊಂದು ಬ್ಯಾಟ್ರಿ ಡ್ರಾ ಮಾಡ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ, ಅದಕ್ಕಿಂತ ಸ್ವಲ್ಪ ಮುಂದಗಡೆ ಒಂದು ಕೀ ಡ್ರಾ ಮಾಡ್ತಾಯಿದ್ದೀನಿ. ಅದಾದಮೇಲೆ ಏನು ಡ್ರಾ ಮಾಡ್ತೀನಿ, ನಾನೊಂದು ರಿಯೋಸ್ಟ್ಯಾಟ್. ಓಕೆ. ಸೊ ಅದಾದಮೇಲೆ 2 ಲೈನ ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಸರ್ಕಲ್ನ ಡ್ರಾ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾವೇನು ತೊಗೊತೀವಿ, ನಾವು ಮಿಲಿ ಆ್ಯಂಪಿಯರ್ ತೊಗೊತೀವಿ. ನಮ್ಮ ಸರ್ಕ್ಯೂಟಲ್ಲಿ ಅದನ್ನು ತೊಗೊತೀವಿ, ಮಿಲಿ ಆ್ಯಂಪಿಯರ್. ಸೊ ಮತ್ತೊಂದು 2 ಲೈನ್ಸ್ನ ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಏನು ಡ್ರಾ ಮಾಡೋಣ, ಒಂದು ರೆಸಿಸ್ಟೆನ್ಸ್ ವೈಯರ್ನ ಡ್ರಾ ಮಾಡೋಣ. ಸೊ ಇಲ್ಲಿಗೇನಾಯಿತು, ರೆಸಿಸ್ಟೆನ್ಸ್ ವೈಯರ್ ಕೆಳಗಡೆ ಏನು ಡ್ರಾ ಮಾಡೋಣ, ಇನ್ನೊಂದು ಸರ್ಕಲ್ ಡ್ರಾ ಮಾಡೋಣ. ಸೊ ಈ ಸರ್ಕಲಲ್ಲಿ ಏನಿರುತ್ತೆ, ನಮ್ಮ ವೋಲ್ಟ್ ಮೀಟರ್. ಸೊ ಸ್ಟ್ರೇಟ್ ಲೈನ್ಗಳನ್ನ ಡ್ರಾ ಮಾಡೋದು ಸ್ಟಾರ್ಟ್ ಮಾಡಿದರೆ ನಾವು ಕ್ಲಿಯರಾಗಿ ನೋಡ್ಬೋದು. ಸೊ ಇಲ್ಲಿಂದ ಇಲ್ಲಿಗೊಂದು ಸ್ಟ್ರೇಟ್ ಲೈನ್ ಬರುತ್ತೆ. ರಿಯೋಸ್ಟ್ಯಾಟ್ ಅಪ್ಪರ್ ಟರ್ಮಿನಲಿಂದ ರೆಸಿಸ್ಟೆನ್ಸ್ ವೈರ್ವರೆಗೂ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಇಲ್ಲಿಂದ ಒಂದು ಹಾಫ್ ಲೈನ್, ಸೊ ಇಲ್ಲಿಂದ ಒಂದು ಹಾಫ್ ಲೈನ್. ಸೊ ಇಷ್ಟಾದಮೇಲೆ ಏನು ಮಾಡೋಣ, ಈ ರಿಮೈನಿಂಗ್ ಲೈನ್ಸ್ಗಳನ್ನ ಏನು ಮಾಡೋಣ, ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇವೆಲ್ಲ ಲೈನ್ಸ್ಗಳೇನಾಗುತ್ತೆ, ಕಾಮನ್ ಆಗಿ ಒಂದೇ ಪಾಯಿಂಟಿಗೆ ಕನೆಕ್ಟ್ ಆಗ್ತದೆ. ಸೊ ಈ ಪಾಯಿಂಟ್ಸ್ ಎಲ್ಲವೇನಾಗುತ್ತೆ, ಒಂದೇ ಪಾಯಿಂಟಲ್ಲಿ ಕನೆಕ್ಟ್ ಆಗ್ತದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ನಮ್ಮದು ಈ 2ನೇ ಡಯಾಗ್ರಾಮ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲೇನು ಬರುತ್ತೆ, ರಿಯೋಸ್ಟ್ಯಾಟ್, ಕೀ, ಬ್ಯಾಟ್ರಿ, ರೆಸಿಸ್ಟೆನ್ಸ್ ವೈಯರ್. ಸೊ ಇದೇ ರೀತಿಯಾಗಿ ನಾವು ನಮ್ಮ ಮುಂದಿನ ಸರ್ಕ್ಯೂಟು, ಈ ಸರ್ಕ್ಯೂಟ್ಸ್ ಎಲ್ಲ ಹೇಗಿದೆ ಅಂತಂತಂದರೆ ಎಲ್ಲವೂ ಕಾಮನ್ ಆಗಿರೋದ್ರಿಂದಾಗಿ
ನಮಗೇನಂತಂದರೆ ಒಂದು ಕಾಮನ್ ಸರ್ಕ್ಯೂಟ್ ಬರ್ತಾಯಿದೆ. ಸೊ ಆ ಕಾಮನ್ ಸರ್ಕ್ಯೂಟ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದಾಗಿ ಎಲ್ಲ ಸರ್ಕ್ಯೂಟ್ ಸೇಮ್ ಇರುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಈ ಸರ್ಕ್ಯೂಟಲ್ಲಿ ಏನಿದೆಯೋ ಅದೇ ಕಾಂಪೋನೆಂಟ್ಸ್ ನೆಕ್ಸ್ಟ್ ಸರ್ಕ್ಯೂಟಲ್ಲಿನೂ ರಿಪೀಟ್ ಆಗುತ್ತೆ. ಯಾವುದು ಅಂತಂದರೆ ಸೆಮಿ ಕಂಡಕ್ಟರ್ ಡಯೋಡ್ ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸಲ್ಲಿ ಸೇಮೇ ರಿಪೀಟ್ ಆಗುತ್ತೆ. ಅದರಲ್ಲಿ ಒಂದು ಸಣ್ಣ ಚೇಂಜು, ಒಂದು ಎಕ್ಸ್ಟ್ರಾ ಕನೆಕ್ಷನ್ ಏನಂತಂದರೆ ನಾವು ಈ ಅಮ್ಮೀಟ್ರಿಂದ ಹಿಡಿದು ಈ ರಿಯೋಸ್ಟ್ಯಾಟಿನ್ವರೆಗೂ ಇನ್ನೊಂದು ಎಕ್ಸ್ಟ್ರಾ ವೈಯರ್ ಹೋಗುತ್ತೆ. ಸೊ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದರೆ ಆ ಕನೆಕ್ಷನ್ ಏನಾಗುತ್ತೆ, ಸೇಮ್ ಆಗಿ ರಿಪೀಟ್ ಆಗುತ್ತೆ. ಸೊ ಅದನ್ನೇ ಸ್ವಲ್ಪ ಚೇಂಜ್ ಮಾಡಿದ್ದು ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಬ್ಯಾಟ್ರಿ, ಸೊ ಈ ಪಾಯಿಂಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಕೀ ಡ್ರಾ ಮಾಡ್ತಾಯಿದ್ದೀನಿ. ಸೊ ಇದ್ರ ಕೆಳಗಡೆ 2 ಲೈನ್ಸ್ ಬಿಟ್ಟು, ಎಕ್ಸಾಕ್ಟಾಗಿ 2 ಲೈನ್ಸ್ ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಒಂದು ರಿಯೋಸ್ಟ್ಯಾಟ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಈ ರಿಯೋಸ್ಟ್ಯಾಟ್ ಡ್ರಾ ಮಾಡಿದ ಪಾಯಿಂಟ್ನಿಂದ ಇಲ್ಲಿ ಮಧ್ಯದಲ್ಲಿ ಏನು ಮಾಡೋಣ, ಒಂದು ಸರ್ಕಲ್ ಡ್ರಾ ಮಾಡೋಣ. ಸೊ ಇದೇನಾಗುತ್ತೆ, ನಮ್ಮದು ಅಮೀಟ್ರ್ ಬರ್ತಕ್ಕಂಥ ಪಾರ್ಟ್. ಸೊ ಇಲ್ಲಿ ಅಮೀಟ್ರಿಂದ ಕರೆಕ್ಟ್ ಒಂದು ಪಾಯಿಂಟ್ ಮುಂದ್ಗಡೆ ಅಂತ ಹೇಳ್ತಾ ಇದ್ದೀನಿ ನಾನು. ಡಯೋಡ್ಗೋಸ್ಕರ ಒಂದು ಪಾಯಿಂಟ್ ಮಾಡ್ತಾಯಿದ್ದೀನಿ. ಸೊ ಇದೇನಾಗುತ್ತೆ, ನಮ್ಮದು ಡಯೋಡ್ ಆಗುತ್ತೆ. ಸೊ ಡಯೋಡಿನ ಕೆಳಗಡೆ ಎಕ್ಸಾಕ್ಟಾಗಿ ಒಂದು ಲೈನ್ ಬಿಟ್ಟು ಕೆಳಗಡೆ ಇಲ್ಲೇನು ಡ್ರಾ ಮಾಡ್ತಾಯಿದ್ದೀನಿ ನಾನು, ಒಂದು ವೋಲ್ಟ್ ಮೀಟರ್. ಸೊ ಇದೆಲ್ಲ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಬಂತು. ಕೇವಲ ನಂಬರ್ ಆಫ್ ಲೈನ್ಸ್ ಆ್ಯಂಡ್ ಪೊಸಿಷನ್ ಮೇಲೇ ಡಿಪೆಂಡ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 3 ಲೈನು, ಇಲ್ಲಿಂದ ಇಲ್ಲಿಗೆ ಕೆಳಗಡೆ 3 ಲೈನ್, ಟೋಟಲ್ ಅಮೀಟ್ರ್ ಮೇಲ್ಗಡೆ 3 ಲೈನು, ಅಮೀಟ್ರ್ ಕೆಳಗಡೆ 3 ಲೈನ್ಸ್ ಆಗುತ್ತೆ. ಸೊ ಇಲ್ಲಿ ಡ್ರಾ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಮೇಲಿಂದ 2 ಲೈನ್ ಡ್ರಾ ಮಾಡಿ, ನಡುವಿಂದ 2 ಲೈನ ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಮುಂದೆ ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಇರ್ಬೋದು. ಸೊ ಇದಾದಮೇಲೆ ಈ ಪಾಯಿಂಟ್ಸ್ಗಳನ್ನ ನಾನು ಏನು ಮಾಡ್ತಾಯಿದ್ದೀನಿ, ಜಾಯಿನ್ ಮಾಡ್ತಾಯಿದ್ದೀನಿ. ಈಗ ಸೊ ನಾನು ರಿಮೈನಿಂಗ್ ಎಲ್ಲ ಪಾಯಿಂಟ್ಸ್ಗಳನ್ನ ಏನು ಮಾಡ್ತಾನೆ ಇದ್ದೀನಿ, ಜಾಯಿನ್ ಮಾಡ್ತಾ ಇಲ್ಲಿ ನೀವು ನೋಡ್ಬೋದು. ಈಗ ನಾನು ಇಲ್ಲೊಂದು ಮಧ್ಯದಲ್ಲಿ ಒಂದು ರೇಖೆ ಎಳ್ಕೊಳ್ತಾ ಇದ್ದೀನಿ. ಈ ರೇಖೆ ಏನಾಗುತ್ತೆ ಅಂತಂದರೆ ನಮ್ಮದು ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟಿಂದು ಪಾಯಿಂಟ್ ಆಗುತ್ತೆ. ಸೊ ಇಷ್ಟು ಡ್ರಾ ಮಾಡಿದ ಮೇಲೆ ಈಗ ನಾವು ಪಾಯಿಂಟ್ಸ್ಗಳನ್ನ ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗೇನು ಮಾಡೋಣ, ನೇಮಿಂಗ್ ಮಾಡೋಣ. ಬ್ಯಾಟ್ರಿ ಕೀ, ರಿಯೋಸ್ಟ್ಯಾಟ್, ಇದೇನಿರುತ್ತೆ ನಮ್ಮದು ಡಯೋಡು, ಇದು ಪಿ ಪಾರ್ಟ್, ಇದು ಎನ್ ಪಾರ್ಟ್. ಸೊ ಈ ಮೇಲೆ ಕೆಳಗಡೆ ಇರೋದನ್ನು ಅಬ್ಸರ್ವ್ ಮಾಡಿದರೆ, ಸೊ ಅಮ್ಮೀಟ್ರ್ ಪ್ಲೇಸಲ್ಲಿದೆ, ವೋಲ್ಟ್ ಮೀಟ್ರ್ ಪ್ಲೇಸಲ್ಲಿದೆ. ಸೊ ನಾವು ಇಲ್ಲಿಂದ ಕನೆಕ್ಟ್ ಮಾಡಿದೆ, ಇದೇ ಪಾಯಿಂಟ್ ಇಲ್ಲಿಂದ ಕನೆಕ್ಟ್ ಆಗಿದೆ. ಸೊ ಈ ಡಯಾಗ್ರಾಮ್ನಲ್ಲೂ ನಾವು ಇಲ್ಲಿಂದನೂ ಕನೆಕ್ಟ್ ಮಾಡ್ಬೋದು. ಬಟ್ ಬುಕ್ನಲ್ಲಿ ಏನಂತಂದರೆ ಇದೇ ಥರ ಕೊಟ್ಟಿರೋದು, ಸ್ವಲ್ಪ ನಾವು ಇದನ್ನ ಫಾಲೋ ಮಾಡ್ತಾಯಿದ್ವಿ. ಸೊ ಪ್ಯಾರಲಾಗಿ ವೋಲ್ಟ್ ಮೀಟರ್, ಸೀರೀಸಲ್ಲಿ ಅಮ್ಮೀಟರು. ಸೊ ಇಲ್ಲಿಂದ ರಿಯೋಸ್ಟ್ಯಾಟಿಗೆ ಏನಂದರೆ ಒಂದು ಎಕ್ಸ್ಟ್ರಾ ವೈಯರ್ ತರಬೇಕಾಯ್ತಲ್ಲ, ರಿಯೋಸ್ಟ್ಯಾಟ್ನ ಇಲ್ಲಿ ಪ್ಲೇಸ್ ಮಾಡಿ ಅದೇ ಕನೆಕ್ಷನ್ ಇಲ್ಲಿ ಕಂಪ್ಲೀಟ್ ಮಾಡಿದ್ದಿದೆ. ಸೊ ಹೀಗೆ ಈ ಥರ ಡಯಾಗ್ರಾಮ್ ಹಾಕಿದರೆ ಇದೇನಾಗುತ್ತೆ, ನಮ್ಮದು ಸೆಮಿ ಕಂಡಕ್ಟರ್ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಏನು ಮಾಡೋಣ, ಸೆಮಿ ಕಂಡಕ್ಟರ್ ರಿವರ್ಸ್ ಬಯಾಸಿಂದ ಡಯಾಗ್ರಾಮ್ ಹಾಕೋಣ. ಸೊ ಇದೇನಾಗುತ್ತೆ, ನಮ್ಮದು ಬ್ಯಾಟ್ರಿ, ಈ ಪಾಯಿಂಟ್ ಏನಾಗುತ್ತೆ, ನಮ್ಮದು ಕೀ. ಓಕೆ, ಬ್ಯಾಟ್ರಿ ಕೀಗಳ ಕೆಳಗಡೆ ಏನು ಬರಬೇಕು, 2 ಲೈನ್ ಬಿಡಬೇಕು, ಒಂದು ರಿಯೋಸ್ಟ್ಯಾಟ್ನ ಡ್ರಾ ಮಾಡಬೇಕು. ನೋಡಿರಿ, ಒಂದು 2ನೇ ಲೈನಿನ ರಿಯೋಸ್ಟ್ಯಾಟ್ ಡ್ರಾ ಮಾಡಿದೆ. ಸೊ ರಿಯೋಸ್ಟ್ಯಾಟಿನ ಲೈನ್ ಕೆಳಗಡೆ ಎಕ್ಸಾಕ್ಟಾಗಿ ಇಲ್ಲಿ ಏನು ಡ್ರಾ ಮಾಡ್ತೀನಿ, ನಾನೊಂದು ಆ್ಯಮೀಟರು. ಸೊ ಆ್ಯಮೀಟ್ರಿಂದ ನೋಡಿರಿ, 1 2 3ನೇ ಲೈನಿಗೆ ಆ್ಯಮೀಟ್ರ್ ಬಂತು. ಮತ್ತು ಕೆಳಗಡೆ ಎಷ್ಟು ಲೈನ್ ಬಿಡ್ತಾಯಿದ್ದೀನಿ ನಾನು, 3 ಲೈನು. ಅಲ್ಲಿ ಕೆಳಗಡೆ ನಾನು ಏನು ಡ್ರಾ ಮಾಡಬೇಕು, ಒಂದು ವೋಲ್ಟ್ ಮೀಟರ್. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ, ಇಲ್ಲೊಂದು ಸರ್ಕಲ್ ಡ್ರಾ ಮಾಡಿ ಇಲ್ಲಿಗೇನು ಬರಿತೀನಿ ನಾನು, ವೋಲ್ಟ್ ಮೀಟರ್. ಸೊ ವೋಲ್ಟ್ ಮೀಟರಿಂದ ಮೇಲೆ 2 ಲೈನು. ಸೊ ಇಲ್ಲಿ ಏನು ಬರುತ್ತೆ, ನಮ್ಮದು ಡಯೋಡ್ ಬರುತ್ತೆ. ಸೊ ಈ ಡಯೋಡ್ನ ಏನು ಮಾಡಬೇಕು, ಎಕ್ಸಾಕ್ಟಾಗಿ ಇಲ್ಲೇ ಡಯೋಡ್ ಇಳಿಸಿದ್ದೀರಲ್ಲ ಅದರದ್ದು ರಿವರ್ಸ್ ಆಗಿ ಇಳಿಸ್ಬೇಕಿಲ್ಲಿ. ಸೊ ಈ ಡಯೋಡ್ ಏನಾಗುತ್ತೆ, ರಿವರ್ಸ್ ಬಯಾಸಿಗೆ ಕನೆಕ್ಟ್ ಆಗುತ್ತೆ. ಸೊ ಉಳಿದಂತೆ ಏನಿದೆ ಅಂತಂದರೆ ನಾವೆಲ್ಲ ಪಾಯಿಂಟ್ಗಳನ್ನ ಏನು ಮಾಡಿದ್ವಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಸೊ ಈ ಪಾಯಿಂಟು, ಇಲ್ಲಿಂದ ಇಲ್ಲಿಗೆ. ಸೊ ಈ ಪಾಯಿಂಟ್ನ ಸ್ವಲ್ಪ ಮೇಲ್ಗಡೆ ತಗೊಳ್ಳೋಣ. ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ನ ಈಗೇನು ಮಾಡೋಣ, ಸ್ಕೇಲಿಂದ ಕನೆಕ್ಟ್ ಮಾಡೋಣ. ಸೊ ಇಲ್ಲಿಂದ ಸ್ಟ್ರೇಟ್ ಲೈನ್, ಇಲ್ಲಿಂದ ಸ್ಟ್ರೇಟ್ ಲೈನ್. ಸೊ ಇಲ್ಲಿಯ ಸ್ಟ್ರೇಟ್ ಲೈನ್ ಹೆಂಗೆ ಡ್ರಾ ಮಾಡಬೇಕಂತ ಹೇಳಿದೆ ನಾನು, ಇಲ್ಲಿದ್ದು 2 ಲೈನ್ಸ್, ಕೆಳಗಿಂದು 3 ಲೈನ್ಸ್ ಕನೆಕ್ಟ್ ಮಾಡಿರಿ. ಸೊ ರಿಮೈನಿಂಗ್ ಪಾರ್ಟ್ ಆ್ಯಸ್ ಯೂಶ್ವಲ್
ಮತ್ತು ಇವನೇನು ಮಾಡೋಣ, ಇದೇ ರೀತಿಯಾಗಿ ಕನೆಕ್ಟ್ ಮಾಡೋಣ. ಸೊ ಫಸ್ಟ್ ಡಯೋಡ್ ಕನೆಕ್ಟ್ ಮಾಡೋಣ, ಅದಾದಮೇಲೆ ವೋಲ್ಟ್ ಮೀಟ್ರನ್ನ ಕನೆಕ್ಟ್ ಮಾಡೋಣ. ಸೊ ಇಷ್ಟಾದಮೇಲೆ ನಮಗೇನು ಒಂದು ಟರ್ಮಿನಲಲ್ಲಿ ಬರಬೇಕು, ರಿಯೋಸ್ಟಾಟ್ ಅಪ್ಪರಿಗೆ ಬರಬೇಕು. ಇದನ್ನ ಸ್ವಲ್ಪ ಎಳೆದ್ಬಿಟ್ಟು ಈ ಪಾಯಿಂಟ್ನ ಏನು ಮಾಡೋಣ, ಇಲ್ಲಿಂದ ಜಾಯಿನ್ ಮಾಡೋಣ. ಸೊ ಇಲ್ಲಿಗೆ ನಮ್ಮ ಸರ್ಕ್ಯೂಟ್ ಏನಾಯಿತು, ಕಂಪ್ಲೀಟ್ ಆಯಿತು. ಸೊ ನೇಮಿಂಗ್ ಮಾಡೋಣ, ಕೆ ಬ್ಯಾಟ್ರಿ, ಇದು ನಮ್ಮದು ಎನ್ ಟರ್ಮಿನಲ್, ಇದು ನಮ್ಮದು ಪಿ ಟರ್ಮಿನಲ್, ಇದು ನಮ್ಮದು ರಿಯೋಸ್ಟ್ಯಾಟ್, ಇದು ನಮ್ಮದು ಆ್ಯಮೀಟರು, ಇದು ನಮ್ಮದು ವೋಲ್ಟ್ ಮೀಟ್ರ್. ಇಲ್ಲಿ ಆ್ಯಮೀಟರು ರಿವರ್ಸ್ ಬಯಾಸಲ್ಲಿದ್ದರೆ ಇದು ಹೆಂಗೆ ಆ್ಯಮೀಟರ್ ಇರುತ್ತೆ ಅಂತಂದರೆ ಮೈಕ್ರೋ ಆ್ಯಮೀಟರ್ ಇರುತ್ತೆ. ಇದೇ ಒಂದು ವೇಳೆ ಫಾರ್ವರ್ಡ್ ಬಯಾಸಲ್ಲಿ ತೊಗೊಂಡಾಗ ಈ ಆ್ಯಮೀಟರ್ ಎಂಥದ್ದಿರುತ್ತೆ, ಮಿಲಿ ಆ್ಯಮೀಟರ್ ಇರುತ್ತೆ. ಸೊ ಇದು ಮೇನ್ ಡಿಫ್ರೆನ್ಸ್ ಇರೋದು ಫಾರ್ವರ್ಡ್ ಬಯಾಸ್ ಮತ್ತು ರಿವರ್ಸ್ ಬಯಾಸಲ್ಲಿ ಅಮೀಟರ್ದು ಮಾತ್ರ. ಸೊ ನೆಕ್ಸ್ಟ್ ನೋಡೋಣ, ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್. ಸೊ ಇದರಲ್ಲಿನೂ ಸೇಮ್ ಟು ಸೇಮ್ ಫಸ್ಟ್ ಒಂದು ಬ್ಯಾಟ್ರಿ ಡ್ರಾ ಮಾಡೋಣ, ಒಂದು ಕೀ ಡ್ರಾ ಮಾಡೋಣ. ಇದ್ರ ಕೆಳಗಡೆ ಸೇಮ್ ಸೆಮಿ ಕಂಡಕ್ಟರ್ ಡಯೋಡಲ್ಲಿ ಕನೆಕ್ಷನ್ ತೊಗೊಂಡ್ವಿ, ರಿಯೋಸ್ಟ್ಯಾಟಿಂದು ಲೈನ್ಗಳನ್ನು ಡ್ರಾ ಮಾಡೋಣ, 2 ಲೈನ್ಸ್ ಬಿಟ್ಟು. ಇದ್ರದ್ದು 2 ಲೈನ್ಸ್ ಕೆಳಗಡೆ ಏನು ಡ್ರಾ ಮಾಡೋಣ, ಇಲ್ಲೊಂದು ಸರ್ಕಲ್ ಡ್ರಾ ಮಾಡೋಣ. ಇದು ಯಾರು, ಗ್ಯಾಲ್ವನ ಮೀಟರ್. ಸೊ ಇದ್ರ ಮುಂದೆ ಏನು ಮಾಡೋಣ, ಒಂದು ಬಾಕ್ಸನ್ನು ಡ್ರಾ ಮಾಡೋಣ. ಈ ಬಾಕ್ಸ್ ಏನಿರುತ್ತೆ ಅಂತಂದರೆ ನಮ್ಮದು ರೆಸಿಸ್ಟೆನ್ಸ್ ಬಾಕ್ಸ್ ಇರುತ್ತಿದ್ದು ಆರ್. ಸೊ ಇದ್ರ ಕೆಳಗಡೆ ಒಂದು ಲೈನ್ನ ಬಿಟ್ಟು ನಾವೇನು ಡ್ರಾ ಮಾಡೋಣ, ಒಂದು ವೋಲ್ಟ್ ಮೀಟರ್. ಸೊ ಕ್ಲಿಯರಾಗಿ ನೋಡ್ಬೋದು, ನಾವು ಜಸ್ಟ್ ಲೈನ್ಸ್ಗಳನ್ನ ಏನು ಮಾಡಿದ್ದೀವಿ, ಡ್ರಾ ಮಾಡಿದ್ದೀವಿ. ಸೊ ಒಂದು ಕಡೆಯಿಂದ ಏನು ಮಾಡೋಣ, ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡೋಣ. ಓಕೆ, ಈ ಸ್ಟ್ರೇಟ್ ಲೈನ್ಗಳನ್ನ ಏನು ಮಾಡೋಣ, ಜಾಯಿನ್ ಮಾಡ್ಕೊತ ಬರೋಣ. ಸೊ ಕೀ ಟು ಬ್ಯಾಟ್ರಿ ಕನೆಕ್ಟ್ ಆಯಿತು, ರಿಯೋಸ್ಟ್ಯಾಟ್ ಟು ಪಾಸಿಟಿವ್ ಟರ್ಮಿನಲ್ಲು. ಸೊ ಇಲ್ಲಿಂದ ರೆಸಿಸ್ಟೆನ್ಸ್ ಬಾಕ್ಸು ಗ್ಯಾಲ್ವನೋಮೀಟರು ಈ ಲೈನಿಗೆ ಕನೆಕ್ಟ್ ಆಗಬೇಕು. ಇಲ್ಲಿಂದ ವೋಲ್ಟ್ ಮೀಟರು ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇಷ್ಟಾದಮೇಲೆ ಸೊ ಕ್ಲಿಯರಾಗಿ ನೋಡ್ಬೋದು ನಾವು ಹೇಗೆ ಸೆಮಿ ಕಂಡಕ್ಟರ್ ಡಯೋಡಲ್ಲಿ ಮೇಲಿನ ಪಾರ್ಟ್ ಅಷ್ಟಕ್ಕೆ ಡ್ರಾ ಮಾಡಿದ್ವಿ, ಇಲ್ಲಿನೂ ಅದೇ ರೀತಿಯಾಗಿ ಡ್ರಾ ಮಾಡ್ತಾಯಿದ್ದೀವಿ. ಇಲ್ಲಿ ಕೆಳಗಡೆ ವೋಲ್ಟ್ ಮೀಟರಿಂದ ಒಂದು ರೆಸಿಸ್ಟೆನ್ಸಿಗೆ ಕನೆಕ್ಟ್ ಆಗೋಂಥ ಲೈನ್ ಬರಬೇಕು. ಸೊ ಇಲ್ಲಿ ಅಪ್ಪರ್ ಟರ್ಮಿನಲ್ ಆಫ್ ದ ರಿಯೋಸ್ಟ್ಯಾಟ್ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಸೊ ಈ ಲೈನ್ ಡ್ರಾ ಮಾಡಿಬಿಟ್ರೆ ಸರ್ಕ್ಯೂಟ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ನೇಮಿಂಗ್ ಮಾಡೋಣ, ಕೀ ಬ್ಯಾಟ್ರಿ ರಿಯೋಸ್ಟ್ಯಾಟ್. ಸೊ ಈ ಪಾರ್ಟಿಗೆ ನಾವೇನು ಮಾಡಬೇಕು, ಒಂದು ಡಾಟೆಡ್ ಔಟ್ಲೈನ್ ಮಾಡಬೇಕು. ಸೊ ಡಾಟೆಡ್ ಔಟ್ಲೈನ್ ಏನು ತೋರಿಸುತ್ತೆ ಅಂತಂತಂದರೆ ಕನ್ವರ್ಟೆಡ್ ಗ್ಯಾಲ್ವನೋಮೀಟರ್ನ ತೋರಿಸುತ್ತೆ. ಸೊ ಹಾಗಾಗಿ ಇದನ್ನೇನು ಮಾಡಬೇಕು, ನಾವು ಡ್ರಾ ಮಾಡಿ ತೋರಿಸ್ಬೇಕು. ಸೊ ಇಲ್ಲಿಗೆ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕನೆಕ್ಷನ್ಸು ಸೇಮ್ ಇವೆ. ಇದರಲ್ಲಿ ಒಂದು ಲೈನ್ ಅನ್ನೋಕ್ಕಿಂತೇನೋ ಆ ಲೈನನ್ನು ವರ್ಡ್ಕಿಂತ ಒಂದು ಕನೆಕ್ಷನ್ ರಿಯೋಸ್ಟ್ಯಾಟಿಂದ ಒಂದು ಲೋವರ್ ಟರ್ಮಿನಲ್ಗೆ ಹೋಗ್ಬೇಕಿತ್ತಲ್ಲ, ಅದು ಒಂದೇ ಇದರಲ್ಲಿಲ್ಲ. ಸೊ ಬಿಟ್ಟಂಗೆ ಎಲ್ಲ ಕಡೆ ನೋಡ್ರಿ, ಇದ್ರದ್ದು ಅಪ್ಪರ್ ಕನೆಕ್ಷನ್ಸ್ ಎಲ್ಲವೂ ಸೇಮ್ ಇವೆ. ಸೆಮಿ ಕಂಡಕ್ಟರ್ ಡಯೋಡ್ದು ಅಪ್ಪರು, ರಿವರ್ಸ್ ಬಯಾಸಿಂದ ಅಪ್ಪರು, ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ದು ಅಪ್ಪರು. ಇಲ್ಲಿ ಅಮೀಟ್ರ್ ಬರ್ತಾಯಿತ್ತು, ಇಲ್ಲಿ ಯಾವುದೇ ರೀತಿ ಅಮೀಟ್ರ್ ಬರೋಲ್ಲ, ಬಟ್ ಕೆಳಗಡೆ ವೋಲ್ಟ್ ಮೀಟ್ರ್ ಬರುತ್ತೆ, ಇಲ್ಲೊಂದು ಕನ್ವರ್ಟೆಡ್ ಫ್ಯಾಕ್ಟ್ರ್ ಬರುತ್ತೆ. ಸೊ ನೆಕ್ಸ್ಟ್ ಯಾವುದು, ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟ್ರದು. ಸೊ ಅದನ್ನು ನಾವು ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಸ್ಟು ಒಂದು ಬ್ಯಾಟ್ರಿ, ಸೊ ಅದಾದಮೇಲೆ ಒಂದು ರೆಸಿಸ್ಟೆನ್ಸ್ ಬಾಕ್ಸ್, ಸೊ ಅದಾದಮೇಲೆ ಒಂದು ಕೀ. ಓಕೆ, ಇದಾದಮೇಲೆ ಒಂದು 3 ಲೈನ್ಸಿಗೆ ಒಂದು ಪಾಯಿಂಟ್ ಇಟ್ಕೋರಿ, ಇಲ್ಲಿಂದ ಇಲ್ಲಿಗೆ. ಸೊ ಈ 3 ಲೈನ್ಸಿನ ಮಿಡಿಲ್ ಪಾಯಿಂಟಲ್ಲಿ ಏನು ಮಾಡಿರಿ, ಒಂದು ಸರ್ಕಲ್ ಡ್ರಾ ಮಾಡಿರಿ. ಈ ಸರ್ಕಲೇ ಏನಾಗಿರುತ್ತೆ, ನಮ್ಮದು ಗ್ಯಾಲ್ವನೋಮೀಟರ್. ಸೊ ಇದ್ರ ಕೆಳಗಡೆ ಸೇಮ್ ಮತ್ತೆ ಒಂದು ರೆಸಿಸ್ಟೆನ್ಸ್ ಬಾಕ್ಸ್ನ ಡ್ರಾ ಮಾಡ್ತಾಯಿದ್ದೀನಿ, ಇಲ್ಲಿ ಇನ್ನೊಂದು ಕೀನ ಡ್ರಾ ಮಾಡ್ತಾಯಿದ್ದೀನಿ. ಸೊ ಇಷ್ಟಾದಮೇಲೆ ಏನು ಮಾಡಬೇಕು, ಇವನ್ನ ಕನೆಕ್ಟ್ ಮಾಡಬೇಕು. ಹೇಗೆ ಕನೆಕ್ಟ್ ಮಾಡಬೇಕು, ಸೊ ಮೇಲ್ಗಡೆ 3 ಲೈನು, ಕೆಳಗಡೆದು 3 ಲೈನು.
ಸೊ ಇಲ್ಲಿಂದ 3 ಲೈನು, ಇಲ್ಲಿಂದ 3 ಲೈನು. ಓಕೆ, ಇವುಗಳನ್ನ ಏನು ಮಾಡೋಣ, ಇಲ್ಲಿಂದ ಕನೆಕ್ಟ್ ಮಾಡೋಣ. ಸೊ ಇಲ್ಲಿಂದ ಇಲ್ಲಿಗೊಂದು ಸ್ಟ್ರೇಟ್ ಆಗಿರೋ ಲೈನ್ನ ಡ್ರಾ ಮಾಡೋಣ. ಸೊ ಇಲ್ಲಿಂದ ಇಲ್ಲಿಗೆ ಮತ್ತೆ ಲೈನ್ನ ಡ್ರಾ ಮಾಡಿದರೆ, ಸೊ ಈ ಮೇಲಿನ ಲೈನ್ಗಳನ್ನ ಏನು ಮಾಡಿರಿ, ಕಂಪ್ಲೀಟ್ ಮಾಡಿರಿ. ಇದು ರೆಸಿಸ್ಟೆನ್ಸ್ ಬಾಕ್ಸ್ ಆಗುತ್ತೆ, ಇದು ಇನ್ನೊಂದು ರೆಸಿಸ್ಟೆನ್ಸ್ ಬಾಕ್ಸ್ ಆಗುತ್ತೆ. ಸೊ ಇವಾಗ ಏನು ಮಾಡೋಣ, ಇವು ಕೀಗಳಿಗೆ ನಂಬರಿಂಗ್ ಮಾಡಬೇಕು. ಇದು K1 ಅಂತ ಆಗುತ್ತೆ, ಇದು K2 ಅಂತ ಆಗುತ್ತೆ. ಓಕೆ, K1 ಆ್ಯಂಡ್ K2. ಈ ಬ್ಯಾಟ್ರಿಯಿಂದ ಕನೆಕ್ಟ್ ಇರೋ ರೆಸಿಸ್ಟೆನ್ಸ್ ಬಾಕ್ಸು ನೆಗೆಟಿವ್ನಿಂದ ಕನೆಕ್ಟ್ ಇರೋದು R ಇರುತ್ತೆ, ಪಾಸಿಟಿವ್ನಿಂದ ಕನೆಕ್ಟ್ ಇದ್ದದ್ದು S ಇರುತ್ತೆ. ಸೊ ಬ್ಯಾಟ್ರಿ ರೆಸಿಸ್ಟೆನ್ಸ್ ಬಾಕ್ಸ್ R ಆ್ಯಂಡ್ S, K1 ಆ್ಯಂಡ್ K2. ಇದು ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟ್ರದ್ದು ಸರ್ಕ್ಯೂಟ್ ಡಯಾಗ್ರಾಮ್. ಸೊ ನೆಕ್ಸ್ಟ್ ಏನು ಮಾಡೋಣ, ರೇ ಡಯಾಗ್ರಾಮ್ಸ್ಗಳನ್ನ ನೋಡೋಣ. ಸೊ ರೇ ಡಯಾಗ್ರಾಮ್ನಲ್ಲಿ ಫಸ್ಟಿಗೆ ನಾವು ನೋಡೋದಾದರೆ, ನಾವು ಕಾಮನಾಗಿ ಕಾನ್ಕೇವ್ ಮಿರರ್ದು ಸ್ವಲ್ಪ ಕಾಮನಾಗಿ ಏನಾಗ್ತಾಯಿದೆ, ಇಳಿಸೋದಕ್ಕೆ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅದನ್ನು ಹೇಗೆ ಇಳಿಸ್ಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಏನು ಮಾಡಬೇಕು, ಒಂದು ಲೈನ್ಸ್ಗಳನ್ನ, ಒಂದು ಮೇಲಿಂದ ಒಂದು 4 ಲೈನ್ಸು, ಕೆಳಗಿನಿಂದ ಒಂದು 4 ಲೈನ್ಸು, ನಡುವಿಂದ ಒಂದು ಲೈನ್ ತೊಗೊರಿ. ಓಕೆ, ತೊಗೊಂಡು ಏನು ಮಾಡಿರಿ, ಫಸ್ಟು ಮಿಡಿಲಿಂದ ಒಂದು ಲೈನನ್ನು ಪ್ರಾಪರ್ ವೇಯಲ್ಲಿ ಏನು ಮಾಡಿರಿ, ಡ್ರಾ ಮಾಡ್ಕೋಬೇಕು. ಹೇಗೆ ಅಂದರೆ ಡಾಟೆಡ್ ಲೈನ್ಸ್. ಸೊ ಈ ಡಾಟೆಡ್ ಲೈನ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂತಂದರೆ ಪ್ರಿನ್ಸಿಪಲ್ ಆ್ಯಕ್ಸಸ್. ಒಂದು ಎಂಡುವರೆಗೂ ಡ್ರಾ ಮಾಡ್ಕೊಳ್ಳಿ. ಓಕೆ, ಈ ಡ್ರಾಯಿಂಗ್ ಆದಮೇಲೆ ನಮ್ಮದು ಪ್ರೊಟೆಕ್ಟ್ರ್ ಕೋನ್ಮಪ್ಕ ತೊಗೊಂಡು ಈ ಡ್ರಾ ಮಾಡಿದ ಪಾಯಿಂಟಿಗೆ 90 ಡಿಗ್ರಿ ಇಟ್ಟು ಒಂದು 3 to 3.5 ಲೈನ್ಸ್ ಮೇಲ್ಗಡೆ, ಒಂದು 3 to 3.5 ಲೈನ್ಸ್ ಕೆಳಗಡೆ, ಈ ಥರ ನಾವೇನು ಮಾಡ್ಬೋದು, ಪ್ರೊಟೆಕ್ಟರ್ನ ಯೂಸ್ ಮಾಡಿ ನಾವು ಕರ್ವ್ ಸರ್ಫೇಸ್ಗಳನ್ನ ಡ್ರಾ ಮಾಡ್ಬೋದು. ಸೊ ಇದ್ರ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡೋಣ, ಸ್ವಲ್ಪ ಒಪೇಕ್ ಸರ್ಫೇಸ್ ಅಂತ ಹೇಳ್ತೀವಿ, ಆ ಸರ್ಫೇಸ್ನ ನಾವೇನು ಮಾಡಬೇಕು, ಇದ್ರ ಬ್ಯಾಕ್ಗ್ರೌಂಡಲ್ಲಿ ಡ್ರಾ ಮಾಡಬೇಕು. ಸೊ ಈಗ ಬರುತ್ತೆ ಡಯಾಗ್ರಾಮ್ನ ಹೇಗೆ ಪ್ರಾಪರಾಗಿ ರೇಸ್ಗಳು ಮಿಸ್ಟೇಕ್ ಆಗಲಾರ್ದಾಗ ಹೇಗೆ ಜಾಯ್ನ್ ಆಗಬೇಕು. ಸೊ ಅದನ್ನು ನೋಡಿದಾಗ, ಸೊ ಟೋಟಲಾಗಿ ನಾನು ಇಲ್ಲೊಂದು 7 ಸೆಂಟಿಮೀಟರ್ ಮೆಜರ್ಮೆಂಟಲ್ಲಿ ಒಂದು 3 to 3, ಸೊ ಇಲ್ಲಿ 6 ಇಟ್ಟಿದ್ದೀನಿ, 3ಯಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತೀನಿ, 0ದಲ್ಲಿ ಒಂದು ಮಾರ್ಕ್ ಮಾಡ್ತೀನಿ. 0 to 3, 3 to 6. ಯಾಕೆ ಹೀಗೆ ಮಾಡಬೇಕಂದ್ರೆ, ನಮ್ಮ ಪ್ರಿನ್ಸಿಪಲಲ್ಲಿನೇ ಹೇಳಿದೆ, ಡಯಾಗ್ರಾಮ್ನಲ್ಲಿ ಏನಿದೆ ಅಂತಂತಂದರೆ, ನಾವು ಆಬ್ಜೆಕ್ಟ್ ಪಿನ್, ಇಮೇಜ್ ಪಿನ್ ಏನು ಮಾಡಬೇಕು, ಸೆಂಟರ್ ಆಫ್ ಕರ್ವೇಚರ್ ಮುಂದೆ ಹಿಂದೆ ಇಡಬೇಕು. ಸೊ ಇಲ್ಲಿ ನಾನು ಸೆಂಟರಲ್ಲಿ ಮಾರ್ಕ್ ಮಾಡಿದ ಪಾಯಿಂಟನ್ನ F ಅಂತ ತೊಗೊತೀನಿ, ಫೋಕಸ್. ಈ ಪಾಯಿಂಟ್ನ ನಾನು ಏನಂತ ತೊಗೊತೀನಿ, ಸೆಂಟರ್ ಆಫ್ ಕರ್ವೇಚರ್. ಸೊ ಸೆಂಟರ್ ಆಫ್ ಕರ್ವೇಚರ್ ಮುಂದುಗಡೆ ಮತ್ತು ಹಿಂದುಗಡೆ ಏನು ಇಳಿಸ್ಬೇಕು ನಾವು, ಆಬ್ಜೆಕ್ಟ್ ಪಿನ್ ಆ್ಯಂಡ್ ಇಮೇಜ್ ಪಿನ್. ಸೊ ಆಬ್ಜೆಕ್ಟ್ ಪಿನ್, ಇಮೇಜ್ ಪಿನ್ ಡ್ರಾ ಮಾಡೋಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಸೊ ಸೆಂಟರ್ ಆಫ್ ಕರ್ವೇಚರ್ ಹಿಂದುಗಡೆ ಒಂದು 2 ಲೈನ್ಸ್ ಮೇಲ್ಗಡೆ, ಒಂದು 2 ಲೈನ್ಸ್ ಕೆಳಗಡೆ ಒಂದು ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕ್ಲಿಯರಾಗಿ, ಒಂದು 2 ಲೈನ್ಸ್ ಮೇಲೆ, ಒಂದು 2 ಲೈನ್ಸ್ ಕೆಳಗಡೆ, ಸೆಂಟರ್ ಆಫ್ ಕರ್ವೇಚರ್ ಹಿಂದುಗಡೆ, ಮುಂದುಗಡೆ ನಾನು ಏನು ಮಾಡಿದೆ, ಒಂದೊಂದು ಲೈನ್ ಡ್ರಾ ಮಾಡಿದೆ. ಸೊ ಇದೇ ಲೈನ್ನ ನಾವೇನು ಮಾಡಬೇಕು, ಸ್ವಲ್ಪ 2 ಲೈನ್ಸ್ಗೆ ಈ ಥರ ಜಾಯಿನ್ ಮಾಡಬೇಕು. ಸೊ ಇವೇನಾಗುತ್ತೆ, ಕ್ಲಿಯರಾಗಿ ಈ ಪಾಯಿಂಟು ನಮ್ಮದು ಆಬ್ಜೆಕ್ಟ್ ಪಿನ್ ಆ್ಯಂಡ್ ಇಮೇಜ್ ಪಿನ್ನಿಂದು ಇಮೇಜು ಕ್ಲಿಯರಾಗಿ ಇಲ್ಲಿ ಕಾಣುತ್ತೆ. ಈಗ ಸ್ವಲ್ಪ ಇವನ್ನೇನು ಮಾಡಿಬಿಡ್ರಿ, ಫಿಲ್ ಮಾಡಿ ಇವನ್ನ ಕಂಪ್ಲೀಟ್ ಮಾಡಿರಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ನಮ್ಮದು ಆಬ್ಜೆಕ್ಟ್ ಪಿನ್ನನ್ನು ಕೂಡ ಪ್ರಾಪರಾಗಿ ಕಲರ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇಷ್ಟಾದಮೇಲೆ ಏನು ಮಾಡಬೇಕು, ಸಿಂಪಲ್, ನಮ್ಮದು ನೆಕ್ಸ್ಟ್ ಪಾಯಿಂಟ್ ಇದೆ, ಏನಂತಿದೆ, ರೇಗಳನ್ನ ತೋರಿಸ್ಬೇಕು. ಪ್ರಾಪರಾಗಿ ಏನು ತೋರಿಸ್ಬೇಕು, ರೇಗಳನ್ನ ತೋರಿಸ್ಬೇಕಾದ್ರೆ ಮೊದಲು ನೋಡಿ, ಯಾವುದೇ ರೇ ಡ್ರಾ ಮಾಡಬೇಕಾದ್ರೂ ಇಮೇಜ್ ರೇ ಡ್ರಾ ಮಾಡ್ತಾಯಿದ್ದೀನಿ ಅಂತಂದರೆ ಅದು ಫೋಕಸ್ಸಿಂದ ಪಾಸ್ ಆಗೋ ಹಾಗೇ ನಾವು ಲೈನ್ ಡ್ರಾ ಮಾಡಬೇಕು. ಸೊ ಹೆಂಗೆ ಇಟ್ಕೋರಿ, ಸ್ಕೇಲು ಫೋಕಸಲ್ಲಿ ಇರಬೇಕು, ಸ್ಕೇಲು ಫೋಕಸ್ನಿಂದ ಮಿರರ್ಗೆ ಕನೆಕ್ಟ್ ಆಗ್ತಿರಬೇಕು, ಒಂದು ಲೈನು
ನಮ್ಮ ಇಮೇಜಿಗೆ ಕನೆಕ್ಟ್ ಆಗ್ತಿರಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ನಾನೊಂದು ಫಸ್ಟ್ ಲೈನ್ ಡ್ರಾ ಮಾಡಿದೆ. ಫಸ್ಟ್ ಇದೇ ಲೈನೇ ಡ್ರಾ ಮಾಡಬೇಕು. ಸೊ ಈ ಲೈನ್ ಡ್ರಾ ಮಾಡಿದ್ಮೇಲೆ ಈ ಲೈನ್ ಏನು ಮಾಡಿರಿ, ನೀವು ಸ್ಟ್ರೈಟಾಗಿ ಡ್ರಾ ಮಾಡ್ಕೊಂಬಿಡ್ರಿ. ಸೊ ಇಲ್ಲಿಂದ ಇಲ್ಲಿಗೆ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನಮ್ಮದು ಆಬ್ಜೆಕ್ಟ್ ಇದೆಯಲ್ಲ, ಈ ಫೋಕಸ್ಸು ಆಬ್ಜೆಕ್ಟು ನಿಂದ ಪಾಸಾಗಿ ಈ ಪಾಯಿಂಟ್ ಸೇರೋ ಹಾಗೆ ಇನ್ನೊಂದು ಲೈನ್ ಡ್ರಾ ಮಾಡಬೇಕು ಇಲ್ಲಿಂದ ಇಲ್ಲಿಗೆ. ಸೊ ಅಲ್ಲಿಂದ ಏನಾಗುತ್ತೆ, ನಮ್ಮದು ಕೊನೆ ಪಾಯಿಂಟು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕನೆಕ್ಷನ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ನಮ್ಮದು ಕಂಪ್ಲೀಟ್ ಒಂದು ರೇ ಡಯಾಗ್ರಾಮ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಡಿಸ್ಟೆನ್ಸ್ಗಳನ್ನ ಬರಿಬೇಕಾದ್ರೆ ನಾವೇನು ಮಾಡ್ತೀವಿ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು ಮತ್ತು ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ಗಳನ್ನ ಏನು ಮಾಡಬೇಕು, ಮಾರ್ಕ್ ಮಾಡಿ ಬರಿಬೇಕು. ಸೊ ಇಲ್ಲಿಂದ ಇಲ್ಲಿಗಿರೋದು ಇಮೇಜ್ ಡಿಸ್ಟೆನ್ಸ್ ಆಗುತ್ತೆ ವಿ. ಇಲ್ಲಿಂದ ಇಲ್ಲಿಗಿರೋದು ಏನಾಗುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಅಂತ ಆಗುತ್ತೆ. ಸೊ ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ರೇಸ್ ಈ ಥರ ಹೋಗುತ್ತೆ, ಇನ್ನೊಂದು ಈ ಥರ ಹೋಗುತ್ತೆ. ಸೊ ಇಲ್ಲಿಂದ ಬೆಳೆಯುತ್ತೆ, ಈ ಥರ ಬರುತ್ತೆ, ಈ ಥರ ಬರುತ್ತೆ. ಸೊ ಈ ರೇಸ್ಗಳದ್ದು ಆ್ಯರೋ ಮಾರ್ಕ್ ಆಗಲಿಲ್ಲ ಅಂದರೆ ನಮಗೆ ಮಾರ್ಕ್ಸ್ ಸರಿಯಾಗಿ ಸಿಗೋದಿಲ್ಲ. ಸ್ವಲ್ಪ ಇದ್ರ ಬಗ್ಗೆ ಎಚ್ಚರ ಇರಲಿ. ಇನ್ನು ಇದು ಪಿನ್ 1, ಇದು ಪಿನ್ 2. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಾಗಿದೆ ಅಂತಂತಂದರೆ, ನಾವು ಕಾನ್ಕೇವ್ ಮಿರರ್ದು ಕಂಪ್ಲೀಟ್ ಮಾಡಿದ್ವಿ. ಈಗ ನಾವು ಯಾವುದಕ್ಕೆ ಹೋಗ್ಬೇಕು, ನೆಕ್ಸ್ಟು ಕಾನ್ವೆಕ್ಸ್ ಲೆನ್ಸಿಗೆ ಹೋಗೋಣ. ಸೊ ಕಾನ್ವೆಕ್ಸ್ ಲೆನ್ಸಿಂದು ನಾವು ಇಳಿಸ್ಬೇಕಾದ್ರೆ ಇಲ್ಲಿನೂ ಸೇಮ್ ಪಾಯಿಂಟೇ. ಮೊದಲು ನಾವೇನು ಡ್ರಾ ಮಾಡ್ಕೋಬೇಕು, ಒಂದು ಪ್ರಿನ್ಸಿಪಲ್ ಆ್ಯಕ್ಸಸ್ನ ಡ್ರಾ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಏನು ಮಾಡ್ತೀನಿ, ಒಂದು ಪ್ರಿನ್ಸಿಪಲ್ ಆ್ಯಕ್ಸಸ್ನ ಡ್ರಾ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ನಾವೊಂದು ಡಾಟೆಡ್ ಲೈನ್ ಏನು ಮಾಡ್ತಾಯಿದ್ದೀನಿ, ಡ್ರಾ ಮಾಡ್ತಾಯಿದ್ದೀನಿ. ಓಕೆ, ಇದ್ರೊಳಗಡೆ ಡಯಾಗ್ರಾಮ್ನ ಹೆಂಗಾಗಬೇಕು ಅಂತಂದರೆ, ಒಂದು ಯಾವುದಾದ್ರು ಒಂದು ಪಾಯಿಂಟಲ್ಲಿ ಏನು ಮಾಡಿರಿ, ಒಂದು ಸ್ಟ್ರೇಟ್ ಲೈನ್ನ ಎಳ್ಕೊಂಬಿಡ್ರಿ. ನೀವು ಹಾಕಿರೋದು ಒಂದು ಲೈನಿಂದ ಏನಾಗಬೇಕು, ಒಂದು ಕಡೆ ಒಂದು ಪಾಯಿಂಟ್ನಿಂದ ಸ್ಟ್ರೇಟ್ ಲೈನ್ ಡ್ರಾ ಮಾಡಿಬಿಡ್ರಿ. ಸೊ ಈ ಥರ ಡ್ರಾ ಮಾಡಿದ ಮೇಲೆ ಈ ಡಿಸ್ಟೆನ್ಸ್ಗಳನ್ನ ಏನು ಮಾಡಬೇಕು, ನಾವು ಕರೆಕ್ಟಾಗಿ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಒಂದು 3 ಸೆಂಟಿಮೀಟ್ರ್ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಸೆಂಟಿಮೀಟ್ರದ್ದು 0, ಇದು ಕರೆಕ್ಟ್ ಹಾಫ್ ಅಂದರೆ 1.5ಗೆ ಒಂದು ಹಾಫು, ಇನ್ನೊಂದು ಪಾಯಿಂಟು ಇಲ್ಲಿಗೆ 3 ಆಗ್ತಾಯಿದೆ. ಅಂದರೆ ಇವೆರಡು ಎಷ್ಟಾಯಿತು, 1.5 1.5. ಸೊ ಇಲ್ಲಿಗೆ 3 ಬಂತು. ಇಲ್ಲಿಗೆ ನಾನು ಏನು ಮಾಡ್ತಾಯಿದ್ದೀನಿ, 4.5 6, ನೆಕ್ಸ್ಟ್ ಇಲ್ಲಿ ಡ್ರಾ ಮಾಡ್ತಾಯಿದ್ದೀನಿ 7.5. ಸೊ ಇದನ್ನು ಎಷ್ಟು ಸೆಗ್ಮೆಂಟಾಗಿ ಡಿವೈಡ್ ಮಾಡಿದೆ, 5 ಸೆಗ್ಮೆಂಟಾಗಿ ಡಿವೈಡ್ ಮಾಡಿ ಇಲ್ಲೇನು ಮಾಡಬೇಕು, ಫಸ್ಟು ಬಿಟ್ವೀನ್ ಈ 2 ಪಾಯಿಂಟ್ ಮಧ್ಯೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡಬೇಕು, ಅಪ್ ಟು ಎಲ್ಲಿವರೆಗೂ, 2 ಲೈನ್ಸ್ವರೆಗೂ. ಇಲ್ಲಿ 1 2 3ನೇ ಸೆಗ್ಮೆಂಟಲ್ಲಿ ಏನು ಮಾಡಬೇಕು, ಮತ್ತೆ 2 ಲೈನ್ಸ್ ಜಾಯ್ನ್ ಆಗಂಗೆ ಲೈನ್ ಡ್ರಾ ಮಾಡಬೇಕು. ಸೊ ಇವು ಪಿನ್ಗಳಿರ್ತವೆ, ಒಂದು ಆಬ್ಜೆಕ್ಟ್ ಪಿನ್, ಇನ್ನೊಂದು ಇಮೇಜ್ ಪಿನ್. ಅದರದ್ದು ಇಮೇಜ್ ಬಿದ್ದಿದ್ದು ಕೂಡ ಡಯಾಗ್ರಾಮ್ ಇಲ್ಲೇ ಇರುತ್ತೆ. ಸೊ ಇವುಗಳನ್ನ ಏನು ಮಾಡಬೇಕು, ಕಂಪ್ಲೀಟ್ ಮಾಡ್ಕೋಬೇಕು ಈ ಥರ. ಸೊ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಶೇಪಲ್ಲಿ ನೀವು ಕನೆಕ್ಟ್ ಮಾಡಿಬಿಟ್ರೆ ನಿಮಗೇನಾಗುತ್ತೆ, ಆಬ್ಜೆಕ್ಟ್ ಪಿನ್ ಆಗುತ್ತೆ, ಇಮೇಜ್ ಪಿನ್ ಆಗುತ್ತೆ. ಓಕೆ, ಸೊ ಇದನ್ನು ನೀವೇನು ಮಾಡಿರಿ, ಬೇಕಿದ್ರೆ ಹೆಂಗೆ ನಿಮ್ಮ ಹತ್ರ ಪೆನ್ಸಿಲ್ ಇರುತ್ತೆ ಅಲ್ಲ, ಇದನ್ನು ಏನು ಮಾಡ್ಬೋದು, ನೀವು ಶೇಡ್ ಮಾಡಿ ಫಿಲ್ ಮಾಡ್ಬೋದು ಇನ್ನು ಈ ಥರ. ಈಗ ನೆಕ್ಸ್ಟ್ ವರ್ಕ್ ಏನು, ನೆಕ್ಸ್ಟ್ ವರ್ಕ್ ಏನಂತಂದರೆ, ಒಂದು ಪಾಯಿಂಟ್ ಇಲ್ಲಿ, ಇನ್ನೊಂದು ಪಾಯಿಂಟ್ ಇಲ್ಲಿ ಟಚ್ ಆಗ ಹಾಗೆ ನಾವೇನು ಮಾಡಬೇಕು, ಒಂದು ಲೈನ್ನ ಡ್ರಾ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಈ ಥರ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇನ್ನೊಂದು ಪಾಯಿಂಟು ಡ್ರಾ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಲೆನ್ಸ್ನ ಡ್ರಾ ಮಾಡ್ಕೊಳ್ಳೋದಿರುತ್ತೆ. ಲೆನ್ಸ್ ಹೆಂಗೆ ಡ್ರಾ ಮಾಡ್ತೀವಿ ಅಂದರೆ, ಜಸ್ಟ್ ಮತ್ತೆ ಪ್ರೊಟೆಕ್ಟರ್ ತೊಗೊತೀವಿ, ಈ 2 ಎಡ್ಜ್ಗಳು ಕನೆಕ್ಟ್ ಆಗೋಗಿ ಇಟ್ಕೊಂಡು ಒಂದು ಕರ್ವ್ ಸರ್ಫೇಸನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಡ್ರಾ ಮಾಡ್ತೀವಿ. ಸೊ ಇದರಿಂದ ಏನಂತಂದರೆ ನಮ್ಮದು ಲೆನ್ಸಿಗೆ ಪ್ರಾಪರಾಗಿ ಕ್ಲಿಯರಾಗಿ ಶೇಪ್ ಬಂದುಬಿಡುತ್ತೆ. ಈ ಲೆನ್ಸ್ ನಾವೇನು ಮಾಡೋಣ, ಫಿಲ್ ಮಾಡೋಣ ಕಲರಿಂದ. ಇನ್ನೊಂದು ಲೈನ್ ಏನಂತಂದರೆ, ಈ ಲೆನ್ಸಿಂದು ಬಾಟಮಲ್ಲಿ ನಾನು ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಪಾಯಿಂಟ್ನ ಇಲ್ಲಿಂದ ಜಾಯಿನ್ ಮಾಡ್ತಾಯಿದ್ದೀನಿ, ಇಲ್ಲಿ ಮೇಲಿಂದ ಇಲ್ಲಿ ಜಾಯಿನ್ ಮಾಡ್ತೀನಿ. ಸೊ ಯಾರೋ ಮಾರ್ಕಿಂಗ್ ತೋರಿಸ್ಬೇಕು,
ಒಂದು ಆ್ಯರೋ ಮಾರ್ಕ್ ಹೀಗೆ ತೋರಿಸ್ಬೇಕು. ಸೊ ಮಾರ್ಕಿಂಗ್ಸಲ್ಲಿ ಏನೇನು ಬರುತ್ತೆ ಮಾರ್ಕ್ ಮಾಡಬೇಕಂತಂದರೆ ನಾವು ನೋಡ್ಬೋದು. ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಫ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು 2 ಟೈಮ್ಸ್ ಎಫ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಮತ್ತೆ ಎಫ್ 2f ಇದೇನಿರುತ್ತೆ 3 ಟೈಮ್ಸ್ ಎಫ್ ಆಗಿರುತ್ತೆ. ಸೊ ನಾವು ಮತ್ತೇನು ಮಾಡ್ಬೋದು, ಸೇಮ್ ಈ ಪಾಯಿಂಟಿಂದ ಏನು ಮಾಡ್ತೀವಿ ನಾವು ಮಾರ್ಕಿಂಗ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಎಕ್ಸಾಕ್ಟಾಗಿ ಈ ಪಿನ್ನಿನ ಕೆಳಗಿನಿಂದ ಹಿಡಿದು ಈ ಪಿನ್ನಿನ ಕೆಳಗಿನ ತನಕ ಏನು ಮಾಡಬೇಕು, ಒಂದು ಲೈನ್ ಎಳೆದು ಸೊ ಈ ಥರ ನಾವೇನು ಮಾಡಬೇಕು ಮಾರ್ಕಿಂಗ್ಸ್ಗಳನ್ನ ಮಾಡ್ತೀವಿ. ಸೊ ಒಂದು ಪಾಯಿಂಟ್ನ ನೀವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದರೆ, ಇನ್ನೊಂದು ಪಾಯಿಂಟ್ನ ನಾವೇನಂತ ಹೇಳ್ಬೋದು ಇಮೇಜ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಓಕೆ. ಸೊ ಇಲ್ಲೇನಾಗುತ್ತೆ ಪಿನ್ P1, ಈ ಪಿನ್ ಏನಾಗುತ್ತೆ P2, ಇನ್ವರ್ಟ್ ಆಗಿ ಬರೋದಿದ್ದು ಏನಾಗಿರುತ್ತೆ ನಮ್ಮದು ಇಮೇಜ್. ಸೊ ಈ ರೀತಿಯಾಗಿ ರೇ ಡಯಾಗ್ರಾಮ್ ಹಾಕಿದಾಗ ನಮ್ಮದು ರೇ ಡಯಾಗ್ರಾಮ್ಸ್ ಏನಾಗಲ್ಲ, ಮಿಸ್ ಆಗಲ್ಲ, ಪ್ರಾಪರಾಗಿ ರೇ ಡಯಾಗ್ರಾಮ್ಸ್ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಬೈ ಯೂಸಿಂಗ್ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಸೊ ಇದರಲ್ಲಿ ಏನು ಮಾಡೋಣ, ಪೇಪರ್ನ ಹಾಫ್ ಫೋಲ್ಡ್ ಮಾಡಿಕೊಂಡು ಒಂದು ಪ್ರೊಟೆಕ್ಟರಿಂದ ಫಸ್ಟ್ ಇಲ್ಲಿ ಏನು ಮಾಡ್ಕೊರಿ, ಒಂದು ಡಿಸ್ಟೆನ್ಸ್ಗಳನ್ನ ಫಿಕ್ಸ್ ಮಾರ್ಕ್ ಮಾಡ್ಕೊರಿ. ಒಂದು 4 ಸೆಂಟಿಮೀಟ್ರು ಅಥವಾ ಒಂದು 5 ಸೆಂಟಿಮೀಟ್ರು 2 ಲೈನ್ಗಳನ್ನ ಡ್ರಾ ಮಾಡ್ಕೇರಿ. ಆ ಲೈನ್ ಡ್ರಾ ಮಾಡಿದ ಮೇಲೆ ಅದ್ರ ಮೇಲೆ ಪ್ರೊಟೆಕ್ಟರ್ ಏನು ಮಾಡಿ, ಆ ಲೈನ್ ಡ್ರಾ ಮಾಡಿದ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ನ ಈ ಥರ ಜಾಯಿನ್ ಮಾಡಿ. ಓಕೆ. ಯಾವಾಗ ನಾವು ಲೈನ್ ಎಷ್ಟು ಉದ್ದ ಡ್ರಾ ಮಾಡಿವಿ ಅಂತ ಗೊತ್ತಿರೋದ್ರಿಂದಾಗಿ ನಮಗೆ ಅದರದ್ದು ಮಿಡ್ ಪಾಯಿಂಟ್ ಈಸಿಯಾಗಿ ಸಿಗುತ್ತೆ. ಅಂದರೆ 4 ಸೆಂಟಿಮೀಟ್ರ್ ಡ್ರಾ ಮಾಡಿದ್ದೀವಿ ಅಂತಂದರೆ ಅದ್ರ ಮಿಡ್ ಪಾಯಿಂಟ್ 2 ಸೆಂಟಿಮೀಟ್ರ್ ಹತ್ರ ಸಿಗ್ತಿರುತ್ತೆ. ಸೊ ಆ ಪಾಯಿಂಟಿಂದ ಏನು ಮಾಡಬೇಕು, ಒಂದು ಫಸ್ಟ್ ಡಯಾಗ್ರಾಮ್ ಮಿರರ್ ಇದ್ದಾಗ ಏನು ಮಾಡ್ತೀವಿ, ಸ್ವಲ್ಪ ಒಂದು ಲೈನ್ನ ದೊಡ್ಡದಾಗಿ ತೊಗೊತೀವಿ, ಯಾಕಂದರೆ ಇದು ಇಂದ ಏರ್ ತೋರಿಸುತ್ತೆ. ಇನ್ನೊಂದಿನ ಏನು ಮಾಡ್ತೀವಿ, ಸ್ವಲ್ಪ ಅದಕ್ಕಿಂತ ಕಡಿಮೆ ಹೈಟನ್ನು ತೋರಿಸ್ಬೇಕು, ಇದರಿಂದ ವಾಟರ್ ಅಂತ ತೋರಿಸುತ್ತೆ. ಸೊ ಇದನ್ನು ನಾನು ಏರ್ ಅಂತ ತೊಗೊಳ್ತಾ ಇದ್ದೀನಿ, ಇದನ್ನು ನಾನು ಏನಂತ ತೊಗೊಳ್ತಾ ಇದ್ದೀನಿ, ಇದನ್ನ ಈ ಪಾಯಿಂಟ್ನ ನಾನು ವಾಟರ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ಆ ಥರ ತೊಗೊಂಡ್ಮೇಲೆ ಜಸ್ಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಏನು ಮಾಡಿರಿ, ಪ್ರಾಪರಾಗಿ ಒಂದು ಟಚ್ ಆಗೋಗೆ ಲೈನ್ಸ್ಗಳನ್ನ ಎಳೆದ್ಬಿಡ್ರಿ. ಓಕೆ. ಸೊ ಇಷ್ಟಾದಮೇಲೆ ಈ ಲೈನ್ ಇರುತ್ತೆ ಅಲ್ಲ, ಈ ಲೈನ್ ಮೇಲೆ ಏನು ಮಾಡಿರಿ, ಈ ಥರ ಡಾಟೆಡ್ ಆಗಿ ಇದೇನು ತೋರಿಸುತ್ತೆ ಅಂತಂದರೆ ಪ್ರೆಸೆನ್ಸ್ ಆಫ್ ವಾಟರ್ ತೋರಿಸುತ್ತೆ. ಸೊ ಈ ಪಾಯಿಂಟ್ ಹತ್ರ ಒಂದು ಎಕ್ಸ್ನ ಡ್ರಾ ಮಾಡಿರಿ. 2 ಪಾಯಿಂಟ್ ಹತ್ರ ಏನು ಮಾಡಿರಿ, ಒಂದೊಂದು ಎಕ್ಸ್ನ ಡ್ರಾ ಮಾಡಿ ಒಂದೊಂದು ಸಣ್ಣದು ಸ್ಟ್ರೇಟ್ ಲೈನ್ ಎಳೆದ್ಬಿಡ್ರಿ ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲಿಂದ ಇಲ್ಲಿಗೆ ಎಳಿಬೇಕು, ಇದನ್ನು ಸಹ ಇಲ್ಲಿಂದ ಇಲ್ಲಿಗೆ ಎಳಿಬೇಕು. ಈ ಥರ ಎಳೆದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಇದು ಎ ಆ್ಯಂಡ್ ಬಿ ಆದರೆ ಇದು ಎ ಡ್ಯಾಶ್, ಇದು ಬಿ ಡ್ಯಾಶ್ ಆಗುತ್ತೆ. ಅಂದರೆ ಇದು ಆಬ್ಜೆಕ್ಟ್ ಪಿನ್ ಆದರೆ ಇದೇನಾಗುತ್ತೆ, ಇಮೇಜ್ ಪಿನ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿನೂ ನೋಡ್ಬೋದು, ಎ ಆ್ಯಂಡ್ ಬಿ ಅಂತ ತೊಗೊಂಡ್ರೆ ಈ ಪಾಯಿಂಟ್ ಎ ಡ್ಯಾಶ್ ಬಿ ಡ್ಯಾಶ್ ಆಗುತ್ತೆ. ಓಕೆ. ಇಂದ ಏರ್ ಇದ್ದಲ್ಲಿ ಸ್ವಲ್ಪ ಎತ್ತರ ತೋರಿಸ್ಬೇಕು, ವಾಟರ್ ಇದ್ದಲ್ಲಿ ಏನು ತೋರಿಸ್ಬೇಕು, ಸ್ವಲ್ಪ ಹೈಟನ್ನ ಕಡಿಮೆ ತೋರಿಸ್ಬೇಕು. ಡಯಾಗ್ರಾಮ್ ಹಿಂಗೆ ಇರಬೇಕು, 2 ಮಿರರ್ಗಳನ್ನ ಒಂದೇ ಹೈಟಲ್ಲಿ ಇಟ್ಟು ತೋರಿಸ್ಬೇಕು. ಸೊ ಇದು ಯಾರಿಗೆ, ಕಾನ್ಕೇವ್ ಮಿರರ್ಗೆ. ಒಂದು ವೇಳೆ ಕಾನ್ವೆಕ್ಸ್ ಲೆನ್ಸ್ ಆದರೆ ಏನು ಮಾಡಬೇಕು, ಸೇಮ್ ಕಾನ್ಕೇವ್ ಮಿರರ್ಗೆ ಹೇಗೆ ಡ್ರಾ ಮಾಡಿದ್ವಲ್ಲ ಇವೆರಡು, ಇದೇ ರೀತಿಯಾಗಿ ಒಂದು ಸರ್ಟನ್ ಫಿಕ್ಸ್ಡ್ ಡಿಸ್ಟೆನ್ಸ್ನ ತೊಗೊಂಡು ಏನು ಮಾಡಬೇಕು, ನಾವು ಲೆನ್ಸ್ಗಳನ್ನ ಡ್ರಾ ಮಾಡ್ತೀವಿ. ಲೆನ್ಸ್ಗಳನ್ನ ಡ್ರಾ ಮಾಡಬೇಕಾದ್ರೆ ಪಾಯಿಂಟ್ ಏನಾಗುತ್ತೆ ಅಂದರೆ, ಸೊ ಇದರಲ್ಲಿನೂ ಸಹ ನಾವು ಫಸ್ಟ್ ಏನು ಮಾಡ್ತೀವಿ, ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ನ ತೊಗೊಂಡು ಫಸ್ಟಿಗೆ ಏನು ಮಾಡ್ತೀವಿ, ಕರ್ವ್ಗಳನ್ನ ಡ್ರಾ ಮಾಡ್ತೀವಿ. ಸೊ ಅದೇ ಪಾಯಿಂಟಿಗೆ ಏನು ಮಾಡಬೇಕು, ರಿವರ್ಸ್ ಆಗಿ ನೀವೇನು ಮಾಡಬೇಕು, ಇನ್ನೆರಡು ಕರ್ವ್ ಪಾಯಿಂಟ್ಗಳನ್ನ ಡ್ರಾ ಮಾಡಬೇಕು ಈ ಥರ. ಓಕೆ. ಸೊ ಈ ಥರ ಇಳಿಸೋದ್ರಿಂದ ಏನಾಗುತ್ತೆ ಅಂದರೆ ಲೆನ್ಸ್ಗಳದ್ದು ಶೇಪ್ ಪ್ರಾಪರಾಗಿ ಬಂದುಬಿಡುತ್ತೆ. ಸೊ ಇಲ್ಲಿಂದ ಏನು ಮಾಡಬೇಕು, ಸೊ ಫಸ್ಟ್ ಇದಕ್ಕೆ ಇದೇ ಡಯಾಗ್ರಾಮ್ ಇದ್ದಂಗೆ ಒಂದು ಪಾಯಿಂಟು ಕೆಳಗಡೆ, ಇನ್ನೊಂದು ಪಾಯಿಂಟು ಮೇಲ್ಗಡೆ ತೊಗೊಂಡು ಏನು ಮಾಡ್ತೀವಿ, ನಾವು ಲೈನ್ಸ್ಗಳನ್ನ ಡ್ರಾ ಮಾಡ್ತೀವಿ. ಸೊ ಈ ಲೈನ್ ಡಾಟೆಡ್ ಲೈನ್ಸು. ಒಂದು ಏರಿಗೆ ಇನ್ನೊಂದು ಕಾಂಬಿನೇಷನ್ ಆಫ್ ಲೆನ್ಸಸ್ಗಳಿಗೆ. ಓಕೆ. ಸೊ ಇಷ್ಟಾದಮೇಲೆ ನಾವು ಇದ್ರ ಕೆಳಗಡೆ ಏನು ಡ್ರಾ ಮಾಡಬೇಕಾಗುತ್ತೆ ಅಂದರೆ ಮಿರರ್ ಡ್ರಾ ಮಾಡ್ತೀವಿ.
ಯಾಕಂತಂದರೆ ಲೆನ್ಸಿಗೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದಾಗಿ ರೀಡಿಂಗೋಸ್ಕರ ನಾವೇನು ಯೂಸ್ ಮಾಡ್ತೀವಿ, ಮಿರರ್ನ ಯೂಸ್ ಮಾಡ್ತೀವಿ. ಸೊ ಮಿರರ್ನ ಹೆಂಗೆ ಡ್ರಾ ಮಾಡ್ತೀವಿ ಅಂತಂದರೆ ಇವೆರಡು ಪಾಯಿಂಟ್ ಕೆಳಗಡೆ ಇಟ್ಟು ಒಂದೊಂದು ಸ್ಟ್ರೇಟ್ ಲೈನ್ ಎಳಿಬೇಕು. ಸೊ ಈ ಥರ ಎಳೆದು ಈ ಪಾಯಿಂಟ್ಸ್ಗಳೇನು ಮಾಡಿರಿ, ಕಂಪ್ಲೀಟ್ ಮಾಡಿ. ಓಕೆ, ಏರ್ನಲ್ಲಿ ಇರೋದ್ರ ಕೆಳಗಡೆ ಲಿಕ್ವಿಡ್ ತೋರಿಸ್ಬಾರ್ದು, ವಾಟರ್ ಕೆಳಗಡೆ ಇದ್ದದಕ್ಕೆ ಮಾತ್ರ. ಯಾವುದು ಹೈಟ್ ಇರುತ್ತೋ ಪಾಯಿಂಟ್, ನೀವು ಯಾವ ಪಿನ್ ಪಾಯಿಂಟ್ನ ಹೈಟನ್ನು ತೋರಿಸಿದ್ರೋ ಅದ್ರ ಕೆಳಗಡೆ ಏನು ಮಾಡಿರಿ, ಈ ಥರ ಡಾರ್ಕ್ ಮಾಡಿರಿ. ಸೊ ಇದೇನಂದರೆ ಕಾಂಬಿನೇಷನ್ ತೋರಿಸುತ್ತೆ, ಇದೇನು ತೋರಿಸುತ್ತೆ, ನಿಮ್ಮದು ಏರಿಂದು ಪಾಯಿಂಟ್ನ ತೋರಿಸುತ್ತೆ. ಸೊ ಈ ಪಾಯಿಂಟ್ ಹತ್ರ ಏನು ಮಾಡಿರಿ, ಈ ಪಾಯಿಂಟ್ನ ಹಿಡಿದು ಇಲ್ಲಿ ಒಂದು ಈ ಥರ ಲೈನ್ಸ್ನ ಡ್ರಾ ಮಾಡ್ಕೋರಿ. ಸೊ ಇಲ್ಲಿಂದ ಇಲ್ಲಿಗೆ ಮತ್ತೇನು ಮಾಡಿರಿ, ಲೈನ್ಸ್ಗಳನ್ನ ಡ್ರಾ ಮಾಡಿರಿ. ಓಕೆ, ಸೊ ಈ ಪಾಯಿಂಟ್ ಹತ್ರ ಏನಂದರೆ ಮತ್ತೆ ಈ ಥರ ಎಕ್ಸ್ ಮಾರ್ಕ್ಗಳನ್ನ ಹಾಕಿ ಎಕ್ಸಾಕ್ಟಾಗಿ. ಸೊ ಈ ಪಾಯಿಂಟ್ ಏನಾಗಿರುತ್ತೆ, ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಏನು ಬರುತ್ತೆ, ಮತ್ತೊಂದು ಸ್ಟ್ರೇಟ್ ಲೈನ್ ಬರುತ್ತೆ. ಈಗೇನು ಮಾಡೋಣ, ಮಾರ್ಕಿಂಗ್ ಮಾಡೋಣ. ಸೊ ಇದೇನಾಗುತ್ತೆ, ನಮ್ಮದು ಆಬ್ಜೆಕ್ಟ್ ಪಿನ್ ಎ ಆ್ಯಂಡ್ ಬಿ, ಇದ್ರ ಎದುರಿಗೆ ನಮ್ಮದು ಇಮೇಜ್ ಬಂದಿರುತ್ತೆ ಎ ಡ್ಯಾಶ್ ಆ್ಯಸ್ ವೆಲ್ ಆಸ್ ಬಿ ಡ್ಯಾಶ್. ಓಕೆ, ಸೊ ಅದೇ ರೀತಿಯಾಗಿ ಇದು ನಮ್ಮದು ಆಬ್ಜೆಕ್ಟ್ ಪಿನ್ ಎ ಬಿ, ಇದು ನಮ್ಮದು ಇಮೇಜ್ ಪಿನ್ ಎ ಡ್ಯಾಶ್ ಬಿ ಡ್ಯಾಶ್. ಸೊ ಇಲ್ಲಿಗೆ ನಮ್ದು ಏನಾಗುತ್ತೆ, ಲೆನ್ಸ್ಗಳದ್ದು ಕಂಪ್ಲೀಟ್ ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಬರುತ್ತೆ. ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ಗೆ ಒಂದು ನಡುವ ಫಸ್ಟಿಗೆ ಒಂದು ಲೈಟಾಗಿರೋದೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೋರಿ. ಅದಾದಮೇಲೆ ಕೆಳಗಡೆ ಒಂದು ಟೂ ಲೈನ್ಸಿಗೆ ಫಸ್ಟಿಗೆ ಒಂದು ಸ್ಟ್ರೇಟ್ ಲೈನ್ ಎಳೆದ್ಬೇಡ್ರಿ. ಸೊ ಇಲ್ಲಿಂದ ಇಲ್ಲಿಗೆ ಎಳೆದು ಇದೊಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಮಾಡ್ಕೊಂಬಿಡ್ರಿ. ಸೊ ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಏನಾಗುತ್ತೆ, ನಮ್ಮದು ಕ್ಲಿಯರ್ ಕಟ್ಟಾಗಿ ನಮ್ಮದು ಗ್ಲಾಸ್ ಸ್ಲ್ಯಾಬ್ ಆಗುತ್ತೆ. ಸೊ ಈ ಪಾಯಿಂಟ್ ಬರುತ್ತೆ. ಸೊ ಇಲ್ಲಿ ನಮ್ಮದು R1 ಆ್ಯಂಡ್ R2 R3 ಇರುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ, ಮಾರ್ಕ್ ಮಾಡಬೇಕಾದನ್ನು ಮಾರ್ಕ್ ಮಾಡೋಣ. ಸೊ ನೆಕ್ಸ್ಟ್ ಇದ್ರ ಮೇಲೆ ಏನಂದರೆ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ನ ಡ್ರಾ ಮಾಡಬೇಕಲ್ಲ, ಒಂದು ಲೈನ್ ಮೇಲ್ಗಡೆ ಏನು ಮಾಡಿರಿ, ಒಂದು ಸಣ್ಣ ಸರ್ಕಲ್ ಹಾಕ್ರಿ. ಒಂದು ಲೈನ್ ಆದಮೇಲೆ 2, 3, 4th ಲೈನ್ ಮೇಲ್ಗಡೆ ಏನು ಮಾಡಿರಿ, ಒಂದು ಸ್ವಲ್ಪ ದೊಡ್ಡ ಲೆನ್ಸ್ನ ಹಾಕಬೇಕು. ಯಾಕಂದರೆ ಇದು ನಮ್ಮದು ಐ ಪೀಸ್ ಇರುತ್ತೆ, ಕೆಳಗಿಂದ ಏನಿರುತ್ತೆ ಆಬ್ಜೆಕ್ಟ್ ಲೆನ್ಸ್ ಇರುತ್ತೆ. ಸೊ ಇಲ್ಲೇನು ಮಾಡ್ತೀನಿ, ಸ್ವಲ್ಪ ನಾನು ದೊಡ್ಡದು ಒಂದು ಚಿಕ್ಕದನ್ನು ಡ್ರಾ ಮಾಡಿದ್ದೀನಿ. ಸೊ ಇವೆರಡು ಪಾಯಿಂಟ್ಗಳನ್ನ ನೀವು ಸರಿಯಾಗಿ ಸೇರಿಸಿದ್ರಿ ಅಂದರೆ ಏನಾಗಿಬಿಡುತ್ತೆ, ಇದು ಒಂದು ಮೈಕ್ರೋಸ್ಕೋಪ್ ಆಗುತ್ತೆ. ಸೊ ಇಲ್ಲಿಂದ ಏನು ಮಾಡೋಣ, ಇದು ಫೈನ್ ಟ್ಯೂನಿಗೆ. ಸೊ ಇದೇನಾಗುತ್ತೆ, ನಮ್ಮದು ಸ್ಟ್ಯಾಂಡಿಂದ ಆಗುತ್ತೆ. ಸೊ ಇದು ಕೆಳಗಡೆದು ಪಾಯಿಂಟು, ಇದು ಅಪಿಯರ್ಡ್ ಪಾಯಿಂಟು, ಇದು ಮೇಲ್ಗಡೆ ಸರ್ಫೇಸ್ ಪಾಯಿಂಟ್. ಓಕೆ, ಇದು ನಮ್ಮದು ವ್ಯಾಲ್ಯೂ R1, R2, R3. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಟ್ರಾವೆಲಿಂಗ್ ಮೈಕ್ರೋಸ್ಕೋಪಿಂದು ಔಟ್ಲೈನ್ನ ಡ್ರಾ ಮಾಡ್ಬೋದು. ಸೊ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಯಾವುದನ್ನು ನೋಡ್ತಾ ಇದ್ದೀವಿ, ಪ್ರಿಸಮ್ದು ನೋಡಬೇಕಾದ್ರೆ, ಪ್ರಿಸಮ್ದು ಡಯಾಗ್ರಾಮ್ನ ಹಾಕಬೇಕಾದ್ರೆ ಫಸ್ಟ್ ಏನು ಮಾಡ್ಕೋರಿ, ಒಂದು ನಿಮಗೆ ಫಿಕ್ಸ್ಡ್ ಡಿಸ್ಟೆನ್ಸ್ ಅಂದರೆ ಒಂದು 3 ಸೆಂಟಿಮೀಟ್ರು, ಒಂದು 4 ಸೆಂಟಿಮೀಟ್ರು ಏನು ಮಾಡಿರಿ, ಲೈನ್ ಡ್ರಾ ಮಾಡಿರಿ. ನಾನು ಇಲ್ಲಿ ಎಕ್ಸಾಂಪಲ್ಗೆ 3 ಸೆಂಟಿಮೀಟ್ರದ್ದು ಲೈನ್ಗಳನ್ನ ಡ್ರಾ ಮಾಡೀನಿ ಇಲ್ಲಿ. ಸೊ ಇದು ಮಾಡಿದ ಮೇಲೆ ಏನು ಮಾಡಬೇಕು, 3 ಸೆಂಟಿಮೀಟ್ರದ್ದು ಹಾಫ್ ಅಂದರೆ ಎಷ್ಟು ಬರುತ್ತೆ ನಿಮಗೆ, 1.5 ಬರುತ್ತೆ. ಸೊ 1.5ಗೆ ಏನು ಮಾಡಿರಿ, ನೀವು ಒಂದು ಇಲ್ಲಿಂದ ಮೇಲ್ಗಡೆಯಿಂದ ಏನು ಮಾಡಿರಿ, ಒಂದು ಡಾಟೆಡ್ ಲೈನ್ಗಳನ್ನ ಡ್ರಾ ಮಾಡಿರಿ ಈ ಥರ. ಓಕೆ, ಈ ಲೈನ್ ಏನಂದರೆ ನಿಮ್ಮದು ಪೆನ್ಸಿಲ್ ಆಗಿರೋದ್ರಿಂದ ಒಂದು ಶಾರ್ಪ್ ಲೈನ್ ಏನು ಮಾಡಿರಿ, ಮುಂದಕ್ಕೆ ಎಳೆದ್ಬಿಡ್ರಿ. ಎಳೆದಾದ್ಮೇಲೆ ಏನಾಗುತ್ತೆ, ಸೊ ಅದೇನಂತಂದರೆ ಈ ಪಾಯಿಂಟಿಗೆ ಒಂದು ಶಾರ್ಪ್ ಲೈನ್ ಎಳೆದಿರ್ತೀರಲ್ಲ, ಸೊ ಇಲ್ಲಿಂದ ಎಕ್ಸಾಕ್ಟಾಗಿ ಒಂದು 3 ಸೆಂಟಿಮೀಟ್ರ್ ಕನೆಕ್ಟ್ ಆಗಂಗೆ ಈ ಪಾಯಿಂಟಿಗೆ 3 ಸೆಂಟಿಮೀಟ್ರ್ ಕನೆಕ್ಟ್ ಆಗ್ತದೆ. ಸೊ ಅದೇ ರೀತಿಯಾಗಿ ಆ ಸ್ಟ್ರೇಟ್ ಲೈನ್ ಹೋಗಿರ್ತದಲ್ಲ, ಅಲ್ಲಿಂದ ಅಲ್ಲಿಗೆ ಏನಾಗುತ್ತೆ, ಇಲ್ಲಿಂದ ಒಂದು 3 ಸೆಂಟಿಮೀಟ್ರ್ ಲೈನ್ ಕನೆಕ್ಟ್ ಆಗುತ್ತೆ. ಸೊ ಇದೇನಾಗುತ್ತೆ, ಒಂದು ಈಕ್ವಲ್ಯಾಟ್ರಲ್ ಪ್ರಿಸಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದೇನಾಗುತ್ತೆ, ಔಟ್ಲೈನ್ ಆಫ್ ದ ಪ್ರಿಸಮ್ ಆಗುತ್ತೆ. ನಾವು ಒಂದು 2 ರೀಡಿಂಗ್ ತೋರಿಸೋದಕ್ಕೆ ಒಂದು 2 ರೀಡಿಂಗಿಗೆ ನಾವೇನು ಮಾಡ್ತಾಯಿದ್ದೀವಿ, ಡ್ರಾ ಮಾಡ್ತಾಯಿದ್ದೀವಿ.
ಸೊ ಇದೇ ಲೈನ್ ಇಲ್ಲಿ ಏನು ಡಾಟೆಡ್ ಲೈನ್ ಆಗ್ತಾ ಇದ್ದೀನಲ್ಲ, ಕೆಳಗಡೆ ಏನು ಹೇಳಬೇಕು, ಸ್ವಲ್ಪ ನಾವೊಂದು ಲೈಟಾಗಿರೋ ಸಾಲಿಡ್ ಲೈನ್ ಎಳೆದಿರಬೇಕು. ಆಮೇಲೆ ನಿಮ್ಮೊಂದು ನಾನು ಸ್ಕೆಚ್ ಪೆನ್ನಿಂದ ಆಗ್ತಾ ಇರೋದ್ರಿಂದಾಗಿ ಅದನ್ನ ಇರೇಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತೇಳಿ ನಾನು ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ಅದಾದಮೇಲೆ ನಾವೇನು ಮಾಡಬೇಕು, ಇಲ್ಲಿಂದ ಒಂದು ಇನ್ಸಿಡೆಂಟ್ ಲೈನ್ನ ತೋರಿಸ್ಬೇಕು. ಇನ್ಸಿಡೆಂಟ್ ರೇ ಇನ್ ದ ಆಬ್ಸೆನ್ಸ್ ಆಫ್ ಪ್ರಿಸಮ್ ಅದು ಹೆಂಗೆ ಹೋಗಬೇಕು, ಸ್ಟ್ರೇಟ್ ಹೋಗ್ಬೇಕಾಯ್ತು. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡಿ ಏನು ಮಾಡಿರಿ, ಮತ್ತೊಂದು ಲೈನ್ನ ಡ್ರಾ ಮಾಡಿರಿ. ಸೊ ಆ್ಯಂಗಲೇನು ಇಲ್ಲೇನು ಫಿಕ್ಸ್ ತೋರಿಸೋದಿರಲ್ಲ, ಸುಮ್ಮನೆ ರ್ಯಾಂಡಮ್ ರೇ ಡಯಾಗ್ರಾಮ್ಸ್ ಇರುತ್ತೆ ಅಲ್ಲ, ಹಾಗಾಗಿ ನೀವು ಸ್ವಲ್ಪ ಚೇಂಜ್ ಮಾಡಿ ಏನು ಮಾಡ್ಬೋದು, ಡಯಾಗ್ರಾಮ್ಸ್ಗಳನ್ನ ತೋರಿಸ್ಬೋದು. ಸೊ ಇಷ್ಟಾದಮೇಲೆ ಇದೇನೇ ಇರುತ್ತೆ, ಐ ಇರುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇವು. ಸೊ ಇದೇನಿರುತ್ತೆ, ಡಿವಿಯೇಷನ್ಸ್. ಓಕೆ, ಇಲ್ಲಿ ಇದನ್ನ I1 D1 I2 D2 ಈ ಥರ ಬರಿಬೋದು. ಇದು ನಾರ್ಮಲ್ ಆಗಿರುತ್ತೆ ಇದು. ಓಕೆ, ಇಲ್ಲ ನಾವು ಇನ್ನೂ ಪರ್ಟಿಕ್ಯುಲರ್ ಬರಿತೀವಿ ಅಂತಂದರೆ ಇಲ್ಲಿ I1 ಪ್ಲೇಸಲ್ಲಿ ನೀವೇನಂತ ಬರಿಬೋದು, 35 ಡಿಗ್ರಿ, ಇಲ್ಲೇನಂತ ಬರಿಬೋದು 40 ಡಿಗ್ರಿ. ಓಕೆ, ಈ ಥರ ಬರೆದು ನಾವೇನು ಮಾಡ್ಬೋದು, ಡಯಾಗ್ರಾಮ್ಸ್ಗಳನ್ನ ಇಳಿಸ್ಬೋದು. ಸೊ ಎಲ್ಲ ಡಯಾಗ್ರಾಮ್ಸ್ಗಳನ್ನು ನೀವು ಲೈನ್ಸ್ಗಳನ್ನ ಕೌಂಟ್ ಮಾಡಿ ನೀವು ಡಯಾಗ್ರಾಮ್ನ ಮೊದಲೇ ಈ ಥರ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ಹಾಲಲ್ಲಿ ತುಂಬ ಈಸಿಯಾಗಿ ಪ್ರಾಪರಾಗಿ ಏನು ಮಾಡ್ಬೋದು, ಯಾವುದೇ ರೇ ಡಯಾಗ್ರಾಮ್ ಇರ್ಬೋದು ಅಥವಾ ಯಾವುದೇ ಸರ್ಕ್ಯೂಟ್ ಡಯಾಗ್ರಾಮ್ ಆಗಿರ್ಬೋದು, ಏನು ಮಾಡ್ಬೋದು ನಾವು ಪ್ರಾಪರಾಗಿ ಇಳಿಸ್ಬೋದು. ಓಕೆ, ಥ್ಯಾಂಕ್ ಯು.